ಮತ್ತೊಂದು ವಿಶೇಷವಾದ ಲಾಗ್ ಜೊತೆ ಬಂದಿದ್ದೀನಿ. ಹೌದು, ಎಲ್ಲರೂ ನೋಡ್ತಾ ಇದ್ರೆ ಖುಷಿ ಸಂಭ್ರಮ ಅನಿಸುತ್ತೆ. ಅಷ್ಟೊಂದು ಬೆಳಕಿನ ಒಂದು ಹೊಳೆಯನ್ನು ನಿಮಗೆ ತೋರಿಸಲಿಕ್ಕೆ ನಾನು ಬಂದಿದ್ದೀನಿ. ಕಾರ್ತಿಕ ಮಾಸದ ಒಂದು ವಿಶೇಷ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ದೇವಸ್ಥಾನದ ಒಂದು ವಿಶೇಷವಾದ ವಿಡಿಯೋನ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿರುವಂತಹ ಶ್ರೀ ಶ್ರೀಕಂಠೇಶ್ವರ ದೇವಸ್ಥಾನದ ಕಾರ್ತಿಕ ದೀಪೋತ್ಸವದ ಒಂದು ವಿಶೇಷವಾದ ವಿಡಿಯೋನ ನಾನು ನಿಮ್ಮ ಜೊತೆ ಈ ದಿನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಖುಷಿ ಸಂಭ್ರಮ ನಿಮಗೂ ಕೂಡ ಈ ವಿಡಿಯೋದಿಂದ ಸಿಗುತ್ತೆ. ಹಾಗೆ ಎಲ್ಲರ ಮುಗಿದ ಒಂದು ಖುಷಿ, ಹಾಗೆ ಈ ಬೆಳಕಿನ ಸಂಭ್ರಮ ನೋಡೋದ ಒಂದು ಸಂತೋಷ. ನೀವು ನೋಡ್ತಿರ್ಬೋದು, ದೀಪಗಳೆಲ್ಲ ಹೊಳಿತಾ ಇದೆ. ಆ ಹೊಳೆಯೋ ದೀಪಗಳೆಲ್ಲ ಎಲ್ಲರ ಮುಖದಲ್ಲೂ ಒಂದು ನಗೆ ತರ್ತಾ ಇದೆ. ಹಾಗೆ ಸ್ವಾಮಿಯ ಅಲಂಕಾರ ಕೂಡ ತುಂಬ ವಿಶೇಷವಾಗಿರುತ್ತೆ. ಈ ದಿನದ ಅಲಂಕಾರವನ್ನು ನೀವು ಕೂಡ ನೋಡಿ ಹಾಗೆ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಹಾಗೆ ಶ್ರೀಕಂಠೇಶ್ವರರ ಒಂದು ವಿಶೇಷತೆ ಇರ್ಬೋದು, ಪವಾಡಗಳಿರ್ಬೋದು, ಅದೆಲ್ಲವನ್ನು ಕೂಡ ನಾನು ಬೇರೆ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ. ನೀವು ಅದನ್ನು ಸಹ ನೋಡಬಹುದು. ನೀವು ಕೂಡ ಈ ದೇವಸ್ಥಾನಕ್ಕೆ ಒಂದ್ಸಲ ಭೇಟಿ ಕೊಡಿ ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತ ಕೂಡ ವಿಶ್ ಮಾಡ್ತೀನಿ. ಸೊ ವಿಡಿಯೋಗೆ ಹೋಗೋಣ, ಬನ್ನಿ. ಕಾರ್ತಿಕ ಮಾಸದ ಕೊನೆಯ ದಿನದಂದು, ಅಮಾವಾಸ್ಯೆಯ ದಿನದಂದು ಸಂಜೆ 6 ಗಂಟೆ ಸುಮಾರಿಗೆ ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ ಹಾಗೆ ದೀಪಗಳ ಒಂದು ಜೋಡಣೆ ದೀಪೋತ್ಸವಕ್ಕಾಗಿ ಅಚ್ಚುಕಟ್ಟಾಗಿ ಸಿದ್ಧವಾಗಿತ್ತು. ನೀವೀಗ ಆ ವಿಜುವಲ್ಗಳನ್ನ ನೋಡಬಹುದು. ಕಾರ್ತಿಕ ಮಾಸವು ಶಿವನಿಗೆ ವಿಶೇಷವಾಗಿರುವುದರಿಂದ ಶ್ರೀ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ 1 ತಿಂಗಳ ಪೂರ್ತಿ ವಿಶೇಷವಾದ ಸೇವೆಗಳು ಮತ್ತು ಅಲಂಕಾರ ಪೂಜೆಗಳು ನಡೆಯುತ್ತವೆ. ಸೇವಾರ್ಥಿಗಳು ಪ್ರತಿದಿನ ಕೂಡ ಹೂವಿನ ಅಲಂಕಾರದಿಂದ ದೇವರನ್ನು ತುಂಬ ಚೆನ್ನಾಗಿ ಅಲಂಕೃತಗೊಳಿಸಿ ಎಲ್ಲರೂ ಒಂದು ಭಕ್ತಿ ಭಾವದಿಂದ ಇಲ್ಲಿ ಪೂಜಿಸಲ್ಪಡ್ತಕ್ಕಂಥದ್ದು. ನೀವೀಗ ನೋಡ್ತಿರ್ಬೋದು, ದೀಪಗಳೆಲ್ಲ ಸಿದ್ಧವಾಗಿದೆ ದೀಪೋತ್ಸವಕ್ಕೆ. ಪ್ರತಿ ವರ್ಷ ಕೂಡ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಕೊನೆಯ ದಿನ ದೀಪೋತ್ಸವವನ್ನು ಇಲ್ಲಿ ನಡೆಸ್ತಾ ಬಂದಿದ್ದಾರೆ. ಶಿವನ ಜೊತೆ ಪಾರ್ವತಿ ಸದಾ ಇರೋ ರೀತಿ ಈ ದೇವಸ್ಥಾನದಲ್ಲಿಯೂ ಶ್ರೀಕಂಠೇಶ್ವರರ ಜೊತೆ ಪಾರ್ವತಿ ಮಾತೆಯು ಕೂಡ ಇಲ್ಲಿ ನೆಲೆಸಿದ್ದಾರೆ. ಇವಾಗ ನೀವು ದೇವಿ ಅಲಂಕಾರವನ್ನು ನೋಡಬಹುದು. ಶಿವ ಮತ್ತು ಪಾರ್ವತಿಯ ಜೊತೆ ಗಣೇಶ ಕೂಡ ಇಲ್ಲಿ ಸ್ಥಾಪಿಸಲ್ಪಟ್ಟಿದ್ದಾರೆ. ನೀವೀಗ ಗಣಪತಿಯ ಅಲಂಕಾರವನ್ನು ಕಾಣಬಹುದು. ಶಿವನಿದ್ದಲ್ಲಿ ನಂದಿ ಎಂಬಂತೆ ನಂದಿಯು ಕೂಡ ಇಲ್ಲಿ ಸ್ಥಾಪಿಸಲ್ಪಟ್ಟಿದ್ದಾರೆ. ಭಕ್ತಾದಿಗಳು ನೆರೆದಿರುವುದನ್ನು ನೀವೀಗ ಕಾಣಬಹುದು. ದೇವಸ್ಥಾನವೆಲ್ಲ ಹೂವಿನಿಂದ ಅಲಂಕೃತಗೊಂಡು ನಳನಳಿಸ್ತಾ ಇತ್ತು. ನೋಡೋದಕ್ಕೆ ಒಂದು ಹಬ್ಬ ಅಂತಲೇ ಹೇಳಬೇಕು. ಅಷ್ಟು ಚೆನ್ನಾಗಿ ಅಲಂಕೃತವಾಗಿತ್ತು ದೇವಸ್ಥಾನ. ಯಾರಿಗೆ ಆರೋಗ್ಯದ ಸಮಸ್ಯೆಗಳಿದೆಯೋ, ಹಾಗೆ ಒಂದು ಹಣಕಾಸಿನ ಸಮಸ್ಯೆಗಳಿದೆಯೋ, ಇಲ್ಲ ವಿವಾಹ ವಿಳಂಬ ಆಗಿರ್ಬೋದು, ಸಂತಾನ ವಿಳಂಬ ಆಗಿರ್ಬೋದು, ಆ ಭಕ್ತಾದಿಗಳು ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಕೊಮ್ಮಘಟ್ಟದ ಶ್ರೀ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ತಮ್ಮ ಕೋರಿಕೆಗಳನ್ನು ದೇವರ ಮುಂದಿಟ್ಟು ದೇವರಿಗೆ ಶರಣಾಗಿ ಯಾರು ಇಲ್ಲಿ ದೇವರನ್ನು ಪ್ರಾರ್ಥಿಸ್ತಾರೋ ಅವರ ಕೋರಿಕೆಗಳು ನಿಶ್ಚಿತವಾಗಿ ಇಲ್ಲಿ ದೇವರು ಈಡೇರಿಸ್ತಾ ಬಂದಿದ್ದಾರೆ. ಶ್ರೀ ಶ್ರೀಕಂಠೇಶ್ವರರ ಹೂವಿನ ಅಲಂಕಾರ ನೀವೀಗ ನೋಡಿದ್ರಿ.
एवं गुणविशेषणं सिद्धाय अस्यां सुगतो ममो उपाक्षदृतक्षयद्वाराः श्री पार्वती परमेश्वर प्रीत्यर्थं सह कुटुम्बानां श्रीमास्थैर्या विजया आयुः आरोग्य ऐश्वर्य अभिवृद्ध्यर्थं धन कनका वस्तु वाहनानि अभिवृद्ध्यर्थं श्री श्रीकण्ठेश्वर स्वामी कृपा कटाक्ष सिद्ध्यर्थं च श्री श्रीकण्ठेश्वर स्वामिनः कार्तिक दीपोत्सव पूजां च करिष्ये। ओम अनादिशाश्वतं शान्तं चैतन्यं धम्मशवाकारं पुष्पं लिङ्गधारणं परिकल्पयामि दिव्य परिमलगन्धां धारयामि आदिनीते पराजने समुद्रस्य गृहायिने अलङ्कृतान् समर्पयामि पत्रे पुष्पाणि समर्पयामि वनस्पतिरतोपेतो दिव्य धूपमाध्यापयामि। नमः शिवाय शान्ताय नमः सोमाय शम्भवे नमः शिवाय कल्याणे पते ते नमो नमः। शिरसा प्रदक्षिण नमस्कारं करोमि। ಶ್ರೀ ಶ್ರೀಕಂಠೇಶ್ವರ ದೇವಸ್ಥಾನದ ಟ್ರಸ್ಟ್ ಅದರ ಅಧ್ಯಕ್ಷರಾದಂತಹ ಶ್ರೀ ಮಂಜುನಾಥಯ್ಯನವರು ಈ ದೀಪೋತ್ಸವವನ್ನು ನಡೆಸಿಕೊಡುತ್ತಾರೆ. ಅವರಿಂದ ದೀಪೋತ್ಸವ ಪ್ರಾರಂಭವಾದ ನಂತರ ನೆರೆದಿರುವಂತಹ ಎಲ್ಲ ಭಕ್ತಾದಿಗಳು ಸಹ ದೀಪವನ್ನು ಬೆಳಗಿಸಲಿಕ್ಕೆ ಆರಂಭಿಸ್ತಾರೆ. ನಾನು ಕೂಡ ಈ ದೀಪೋತ್ಸವದಲ್ಲಿ ಭಾಗವಹಿಸಿದ್ದು ನನಗೆ ತುಂಬ ಖುಷಿ ಕೊಡ್ತು. ಹಾಗೆ ನಾನು ಕೂಡ ದೀಪಗಳನ್ನು ಬೆಳಗಿಸಿದ್ದೀನಿ. ಸುಮಾರು 3000ದಷ್ಟು ದೀಪಗಳನ್ನು ಇಲ್ಲಿ ಜೋಡಿಸಲಾಗಿತ್ತು. ಎಲ್ಲ ಭಕ್ತಾದಿಗಳು ಸಹ ತುಂಬ ಖುಷಿಯಿಂದ ಈ ದೀಪೋತ್ಸವದಲ್ಲಿ ಪಾಲ್ಗೊಂಡರು. ನೆರೆದಿರುವ ಭಕ್ತರು ದೀಪೋತ್ಸವದಲ್ಲಿ ದೀಪ ಬೆಳಗಿಸುತ್ತಾ ಇರೋದನ್ನು ನೀವೀಗ ಕಾಣಬಹುದು. ನಾನು ಸಹ ಇಲ್ಲಿ ಭಾಗವಹಿಸಿದೆ. ಈ ದೀಪೋತ್ಸವ ಎಲ್ಲರ ಬಾಳಲ್ಲೂ ಒಂದು ಬೆಳಕನ್ನು ತರಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆ ನೈವೇದ್ಯಕ್ಕಾಗಿ ಪ್ರಸಾದ ವಿತರಣೆಗಾಗಿ ಇಲ್ಲಿ ಏನೇನಿತ್ತು ಅಂತ ನೀವೀಗ ನೋಡಬಹುದು. ಬಿಸಿ ಬಿಸಿಯಾಗಿ ರೆಡಿಯಾದಂತಹ ಮಿರ್ಚಿ ಬಜ್ಜಿ ಕೂಡ ಮಾಡಿಸಿದ್ರು. ಸೊ ಈ ದೇವಸ್ಥಾನದಲ್ಲಿ ಪ್ರತಿ ದಿನ ಕೂಡ ಕಾರ್ತಿಕ್ ಮಾಸದಲ್ಲಿ ಇದೇ ರೀತಿ ಪೂಜೆ ನಡೆಯುವಂಥದ್ದು. ಕೊನೆಯ ದಿನ ತುಂಬ ವಿಜೃಂಭಣೆಯಿಂದ ನಡೆಸಿಕೊಡ್ತಾರೆ ಅಧ್ಯಕ್ಷರು. ಪಲಾವ್, ಮಿರ್ಚಿ ಬಜ್ಜಿ ಹಾಗೆ ಮೊಸರನ್ನ ಮತ್ತು ಜಿಲೇಬಿಯನ್ನು ಅವತ್ತು ಪ್ರಸಾದವಾಗಿ ಎಲ್ಲರಿಗೂ ಬಂದ ಭಕ್ತಾದಿಗಳಿಗೆ ವಿತರಿಸ್ತಾ ಇದ್ರು. ನೀವೀಗ ಪ್ರಸಾದಕ್ಕೆ ಪೂಜೆ ಆಗ್ತಿರೋದನ್ನು ನೋಡ್ತಾ ಇರಬಹುದು. ಇದನ್ನು ಸಹ ಒಂದು ಭಕ್ತಿಭಾವದಿಂದ ಪೂಜೆ ಆದ ನಂತರನೇ ಭಕ್ತಾದಿಗಳಿಗೆ ಕೊಡುವಂತಹದ್ದು.
ನೋಡ್ತಿದ್ದೀರಲ್ವ ಎಷ್ಟು ಕಲರ್ಫುಲ್ ಆಗಿದೆ ದೇವಸ್ಥಾನ. ಎಲ್ಲೆಲ್ಲೂ ಬೆಳಕು. ನಾವೆಷ್ಟೇ ಬಲ್ಬ್ಗಳನ್ನ ಹಾಕಿ ಏನೇ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿ ಬೆಳಗಿಸಿದ್ರು ಕೂಡ ಈ ದೀಪಗಳ ಬೆಳಕಿನ ಮುಂದೆ ಯಾವುದೂ ಇಲ್ಲ ಅಂತಲೇ ನಾನು ಹೇಳ್ತೀನಿ. ಎಷ್ಟೋ ಜನ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದ ನಂತರ ಅವರ ಬದುಕು ಬದಲಾಗಿರೋದನ್ನು ಅವರೇ ಹೇಳ್ಕೊಂಡಿದ್ದಾರೆ ಫೀಡ್ಬ್ಯಾಕ್ನ. ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಭಕ್ತಾದಿಗಳನ್ನು ಕೂಡ ಪರಿಚಯ ಮಾಡಿಕೊಡ್ತೀನಿ. ನೋಡ್ತಿರ್ಬೋದು ಬೆಳಕಿನಿಂದ ಜಗಮಗ ಅಂತಿದೆ ದೇವಸ್ಥಾನ. ನೋಡೋದಕ್ಕೆ ಒಂದು ಹಬ್ಬ. ದೀಪೋತ್ಸವ ಪ್ರಾರಂಭವಾದ ನಂತರ ಇಲ್ಲಿ ಸಂಕಲ್ಪ ಪೂಜೆ ಕೂಡ ನಡೆಯುತ್ತೆ. ನೆರೆದಿರುವ ಎಲ್ಲ ಭಕ್ತಾದಿಗಳ ಒಂದು ಮನೋಸಂಕಲ್ಪಗಳನ್ನು ಸಂಕಲ್ಪಿಸಿಕೊಳ್ಳಲು ಹೇಳಿ ಅಷ್ಟೋತ್ತರ ಪೂಜೆ ಈಗ ನಡೆಯುವಂಥದ್ದು. ನೆರೆದಿರುವ ಭಕ್ತಾದಿಗಳನ್ನು ನೀವೀಗ ಕಾಣಬಹುದು. ಅಷ್ಟೋತ್ತರ ಪ್ರಾರಂಭ. ಓಂ ಶಿವಾಯ ನಮಃ. 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 ಶಿವಾಯ ನಮಃ. ಓಂ 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 ಶಿವಾಯ ನಮಃ. ಯಸ್ತೋತ್ತರಶತನಾಮಾವಳಿ ಪೂಜಾಂಚ ಕರಿಷ್ಯೆ. मनीयं नमः. श्रीकण्ठेश्वरस्वामिनः नमस्कारं करोमि. ನಾವೆಲ್ಲರೂ ಈಗ ಮಹಾಮಂಗಳಾರತಿಯನ್ನು ಕಣ್ತುಂಬಿಕೊಂಡು ಶ್ರೀ ಶ್ರೀಕಂಠೇಶ್ವರರು ಎಲ್ಲ ಭಕ್ತಾದಿಗಳ ಒಂದು ಮನೋಕೋರಿಕೆಗಳನ್ನು ಈಡೇರಿಸಲಿ ಅಂತ ನಾನು ಸಹ ಕೇಳ್ಕೊಳ್ತೀನಿ. ಈಗ ಭಕ್ತರೆಲ್ಲರೂ ಮಂಗಳಾರತಿಯನ್ನು ತಗೊಳ್ತಾ ಇದ್ದಾರೆ. ಹಾಗೆ ದೇವರ ನಾಮಗಳನ್ನು ಕೂಡ ಹೇಳ್ಕೊಳ್ತಾ ಇದ್ರು. ಕಾರ್ತಿಕ ಮಾಸದ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಯಾರು ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಸಂಕಲ್ಪಗಳನ್ನು ಇಟ್ಕೊಂಡು ಪೂಜೆಗಳನ್ನು ಸೇವೆಗಳನ್ನು ಸಲ್ಲಿಸ್ತಾರೋ ಅವರಿಗೆ
ಅವರು ಕೋರಿಕೊಂಡಂತಹ ಕೋರಿಕೆಗಳು ಈಡೇರುವುದರಲ್ಲಿ ಯಾವುದೇ ಒಂದು ಸಂದೇಹಗಳಿರೋದಿಲ್ಲ. ದೇವಸ್ಥಾನ ಎಲ್ಲ ದೀಪಗಳಿಂದ ಕಂಗೊಳಿಸ್ತಾ ಇತ್ತು, ನೀವೀಗ ಕಾಣ್ತಿರ್ಬೋದು. ನನಗಂತೂ ಈ ದೇವಸ್ಥಾನದಲ್ಲಿ ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದು ತುಂಬ ಖುಷಿಯ ವಿಶೇಷ ಮತ್ತು ನನ್ನ ಪೂರ್ವಜನ್ಮ ಸುಕೃತ ಅಂತಲೇ ನಾನು ಹೇಳ್ತೀನಿ. ಈಗ ಪ್ರಸಾದ ವಿತರಣೆಯನ್ನು ಮಾಡ್ತಾರೆ. ಮೊದಲು ಮಕ್ಕಳಿಂದ ಪ್ರಸಾದ ವಿತರಣೆ ಪ್ರಾರಂಭ ಆಗ್ತಿದೆ. ಈ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ವಿಶೇಷ ಪೂಜೆಯ ನಂತರ ಧನುರ್ಮಾಸದಲ್ಲಿಯೂ ಸಹ ವಿಶೇಷವಾದ ಪೂಜೆಗಳು ನಡೀತಾ ಇರುತ್ತೆ. ಯಾರಿಗೆ ಒಂದು ಆರೋಗ್ಯದ ಸಮಸ್ಯೆಗಳಿರ್ಬೋದು, ಇಲ್ಲ ಸಾಲಬಾಧ ಇರ್ಬೋದು, ಇಲ್ಲ ಯಾವುದೇ ಒಂದು ಕಾರ್ಯಗಳು ವಿಳಂಬವಾಗ್ತಿರ್ಬೋದು, ಅಡೆತಡೆಗಳು ಹೆಚ್ಚಾಗಿದ್ದಲ್ಲಿ ಈ ದೇವಸ್ಥಾನದಲ್ಲಿ ಬಂದು ದೃಢ ಮನಸ್ಸಿನಿಂದ ಸಂಕಲ್ಪ ಮಾಡಿಕೊಂಡು ಅಭಿಷೇಕ ಸೇವೆಯನ್ನು ಮಾಡಿಸಿದ್ದೇ ಆದಲ್ಲಿ, ಶಿವನಲ್ಲಿ ಮೊರೆ ಹೋದಲ್ಲಿ ಖಂಡಿತ ಅವರಿಗೆ ಒಂದು ಫಲಗಳು ಪ್ರಾಪ್ತಿಯಾಗುತ್ತನ್ನು ಇಲ್ಲಿ ನಾವು ಕಾಣಬಹುದು. ಭಕ್ತಾದಿಗಳೇ ತಮ್ಮ ಕೋರಿಕೆಗಳು ಈಡೇರಿದ ನಂತರ ದೇವಸ್ಥಾನಕ್ಕೆ ಬಂದು ತಮ್ಮ ಸೇವೆಗಳನ್ನು ಸಲ್ಲಿಸಿ ಹೋಗಿದ್ದು ಇದೆ. ನೀವು ಸಹ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ನಾನು ಕೇಳ್ಕೊತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಹಾಗೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದಕ್ಕೂ ಕಾರಣ ಕೂಡ ಶ್ರೀಕಂಠೇಶ್ವರರೇ ಮತ್ತು ಅವರ ಪ್ರೇರಣೆಯೇ ಕಾರಣ ಅಂತ ನಾನು ಭಾವಿಸ್ತೀನಿ. ನನಗೆ ಈ ವಿಡಿಯೋನ ಮಾಡಲಿಕ್ಕೆ ಸಹಾಯ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ದೇವಸ್ಥಾನದ ವಿಭಾಗದವರಾಗಿರಬಹುದು, ಹಾಗೆ ಟ್ರಸ್ಟ್ನವರಿಗೂ ಕೂಡ, ನೆರೆದಿರುವಂತಹ ಭಕ್ತಾದಿಗಳಿಗೂ ಕೂಡ ಆ್ಯಂಡ್ ನೋಡಿದಂತಹ ನಿಮಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಆಧ್ಯಾತ್ಮ ಅನ್ನುವಂಥದ್ದು ನಮ್ಮ ಸ್ವಂತ ಅನುಭವವೇ ಹೊರತು ಅದನ್ನು ನೀವು ಯಾವ ಭಾಷೆಯಿಂದಲೂ ಇನ್ನೊಬ್ಬರಿಗೆ ತಿಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದರೆ ನಾವಾಗಿ ಅದನ್ನು ಅನುಭವಿಸಿದಾಗ ಗೊತ್ತಾಗುತ್ತೆ. ಈ ದೇವಸ್ಥಾನದಲ್ಲಿ ಬಂದ ತಕ್ಷಣ ನಿಮಗೆ ಒಂದು ಪಾಸಿಟಿವ್ ಫೀಲ್ ಆಗೋದಂತೂ ಖಂಡಿತ. ಒಂದು ನೆಮ್ಮದಿಯ ಒಂದು ವಾತಾವರಣವನ್ನು ದೇವಸ್ಥಾನದಲ್ಲಿ ನೀವು ಬಂದರೆ ಕಾಣಬಹುದು. ಎಂಥವರಿಗೂ ಕೂಡ ನೆಮ್ಮದಿಯ ಹುಡುಕಾಟದಲ್ಲಿರುವವರಿಗೆ ಈ ದೇವಸ್ಥಾನದಿಂದ ಅವರ ಸಮಸ್ಯೆಗಳಿಂದ ಮುಕ್ತಿ ಸಿಕ್ಕು ನೆಮ್ಮದಿ ಕಂಡುಕೊಂಡಿರುವಂಥ ಹಲವಾರು ಭಕ್ತಾದಿಗಳಿದ್ದಾರೆ. ಸೊ ದೇವಸ್ಥಾನಕ್ಕೆ ನೀವು ಸಹ ಒಂದು ಸಲ ಭೇಟಿ ಕೊಡಿ. ಶ್ರೀಕಂಠೇಶ್ವರರ ಒಂದು ಕೃಪೆಗೆ ಪಾತ್ರರಾಗಿ ನಾನು ಶೇರ್ ಮಾಡಿರುವಂತಹ ವಿಡಿಯೋಗಳನ್ನ ಸಹ ನೀವು ನೋಡಬಹುದು. ಕಳೆಕಳೆಯಾಗಿ ಕೂತಿರುವಂತಹ ನಮ್ಮ ಶ್ರೀಕಂಠೇಶ್ವರರನ್ನು ನೀವೀಗ ಕಾಣಬಹುದು. ಈ ಒಂದು ಸ್ಥಳದಲ್ಲಿ ಶಿವನ ಶಕ್ತಿ ಮತ್ತು ಪಾರ್ವತಿ ಹಾಗೂ ಗಣೇಶನ ಶಕ್ತಿ ಜಾಗೃತವಾಗಿದೆ ಅಂತ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದನ್ನು ಇನ್ನೂ ಹಲವಾರು ಜನಗಳಿಗೆ ತಲುಪಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದಷ್ಟೇ ನಮ್ಮ ಇಚ್ಛೆ. ಸೊ ನೋಡಿದ್ರಲ್ವಾ, ಇದು ಈ ವರ್ಷದ ದೀಪೋತ್ಸವದ ವಿಶೇಷ ವಿಡಿಯೋ ಆಗಿತ್ತು. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.